ಅಲ್ವಾ. ಲಿಂಗ ತೊಳಿರಿ ಬಲಗೈಲಿ. ಹಾಗೆ ಓಂ ಹರ ಶಂಭ ಮಹಾದೇವ ವಿರೂಪಾಕ್ಷ ತ್ರಿಲೋಚನ ಹೃದಯ ಸಿಂಧು ದೀನಬಂಧು ರಕ್ಷ ರಕ್ಷ ಮಾಹೇಶ್ವರ. ತೊಡ್ರಿ ಒರ್ಸ್ಕೊಟ್ರಿ, ಇದ್ರೆ ಒರ್ಸ್ಕೊಟ್ರಿ. ಲಿಂಗ ಎಲ್ಲ ಒರ್ಸ್ಕೊಂಬೋದು, ಹಿಂಗೆ ಒರ್ಸ್ಕೊಳ್ಳೋ ಹೋಗಿ ಲಿಂಗನ ಒರೆಸಿ ಗಟ್ಟಿಯಾಗಿ ಇಟ್ಕೊಡ್ರಿ. ಲಿಂಗನ ಲಿಂಗ ಬಿಡಿಸ್ಬಾರ್ದು. ಕೈ ಒರೆಸ್ಕೊಡ್ರಿ ಹಿಂಗೆ ನೀಟಾಗಿ. ಈ ಕೈನ ಒರೆಸ್ಕೊಡ್ರಿ ಹಾಗೆ. ನೋಡ್ರಿ ವಿಭೂತಿಯಲ್ಲಿ ಸ್ಟಾರ್ ಬರ್ಕೊಡ್ರಿ. ಒಂದು ಬೆರಳು ಇಲ್ಲಿ ಇಟ್ಕೊಂಡಿರ್ಬೇಕು ಲಿಂಗನ. ಹೀಗೆ ಇರ್ತಾನ ಹಾಗೆ. ಒಮ್ಮೆ ನೋಡ್ಕೊಳತ್ತೆ ಅಂತ ನಿಮಗೆ. ಸ್ಟಾರ್ ಬರೀರಿ. ಹಾಂ ಎರಡು ತ್ರಿಭುಜ ಮೇಲೊಂದು ಕೆಳಗೊಂದು. ಹೆಬ್ಬೆರಳಿಗೆ ವಿಭೂತಿ ಧರಿಸಿ. ಹಾಂ ಲಿಂಗ ತಗೊಳ್ಳಿ. ಲಿಂಗ ತೆಗೆದು ಅದು ಹಾಗೆ. ವೆರಿ ಗುಡ್ ವೆರಿ ಗುಡ್. ಒಂದೇ ಸರಿ ಅರ್ಥ ಮಾಡ್ಕೊಂಡ್ರೆ ಹಿಂಗೆ ಹಿಡ್ಕೊಂಡಿರ್ಬೇಕು ಯಾವಾಗ, ಬೀಳಬಾರ್ದಲ್ಲ ಲಿಂಗು. ಹಾಗೆ ವಿಭೂತಿ ಧರಿಸ್ರಿ ಲಿಂಗೋಗಿ. 3 ಬೇಳೆ ಧರಿಸ್ರಿ ಹಂಗೆ. ಹಾಂ ಹಾಗೆ. ಗಂಧ ಇಡ್ರಿ, ತಲೆ ಮ್ಯಾಗ ಇಡ್ರಿ ಗಂಧನ. ಹಾಗೆ ಗಂಧ ಮಾತ್ರ ತೋರಿ, ಗಟ್ಟಿ ತೋರ ಗಂಧ. 2 ಕಡೆ ಅಕ್ಷತೆ ತೋರಿ. ಅದೇ ಗಂಧ ಹಿಂಗೆ ಹೆಜ್ರಿ, ಹಿಂಗೆ ಅಕ್ಷತೆ ಬರುತ್ತೆ. ಹಾಗೆ ಹೂ ತಗೋರಿ. ಅಳು ಅದು ಬೀಳಬಾರ್ದು, ಸುತ್ತ ಇಡ್ರಿ ಹಿಂಗೆ. ಹಾಗೆ ತೋರಿ. ಓಂ ನಮಃ ಶಿವಾಯ. ಓಂ ಮಹೇಶ್ವರಾಯ. ಓಂ ಶಂಭವೇ ನಮಃ. ಓಂ ಪಿನಾಕಿನೇ ನಮಃ. ಓಂ ಶಶಿಶೇಖರಾಯ ನಮಃ. ವಾಮದೇವಾಯ ನಮಃ. ಓಂ ವಿರೂಪಾಕ್ಷಾಯ ನಮಃ. ಕಪರ್ದಿನೇ ನಮಃ. ಓಂ ನೀಲಲೋಹಿತಾಯ ನಮಃ. ಶಂಕರಾಯ ನಮಃ. ಶೂಲಪಾಣೇ ನಮಃ. ಖಟ್ವಾಂಗಿನೇ ನಮಃ. ವಿಷ್ಣುವಲ್ಲಭಾಯ ನಮಃ. ಹರಿವೇಶಾಯ ನಮಃ. ಅಂಬಿಕನಾಥಾಯ ನಮಃ. ಶ್ರೀಕಂಠಾಯ ನಮಃ. ಭಕ್ತವತ್ಸಲಾಯ ನಮಃ. ಭವಾಯ ನಮಃ. ಶರ್ವಾಯ ನಮಃ. ತ್ರಿಲೋಕೇಶಾಯ ನಮಃ. ಓಂ ಶಿತಿಕಂಠಾಯ ನಮಃ. ಶಿವಪ್ರಿಯಾಯ ನಮಃ. ಓಂ ಉಗ್ರಾಯ ನಮಃ. ಕಾಪಾಲಿನೇ ನಮಃ. ಓಂ ಕಾಮಾರಯೇ ನಮಃ. ಮಂದಕಾಸುರಸೂಧನಾಯ ನಮಃ. ಓಂ ಗಂಗಾಧರಾಯ ನಮಃ. ಲಲಾಟಾಕ್ಷಾಯ ನಮಃ. ಕಾಲಕಾಲಾಯ ನಮಃ. ಆಮೇಲೆ ನೀರು ತಗೊಂಡು ಸ್ಪೂನಲ್ಲಿ ತೋರಿ, ನೀರು ತೋರಿಸಿ ಸೈಡಿಗೆ ಹಾಕ್ಬೇಕು ಇದ್ರೊಳಗೆ. ಹಾಂ ಆಯ್ತರ. ಅದ್ರೊಳಗೆ ಇಡ್ರಿ. ಅದು ಹೀಗೆ ನಮಸ್ಕಾರ ಮಾಡೋದು. ಹೀಗೆ 3 ಬಾರಿ. ಪ್ರಕೃಷ್ಟ ಪಾಪನಾಶಾಯ ಪ್ರಕೃಷ್ಟ ಫಲಸಿದ್ಧಯೇ ಪ್ರದಕ್ಷಿಣಂ ಕರೋಮೇಶ ಪ್ರಸೀದ ಪರಮೇಶ್ವರ. ಹೆಬ್ಬೆರಡು ಹಣೆಗಿರಬೇಕು, ಕಿರುಬೆರಡು ಲಿಂಗಕ್ಕಿರಬೇಕು. ಹೀಗೆ ಆಯ್ತಾ. ಆಮೇಲೆ 5 ಬೆರಳಿಗೆ ಹೀಗೆ 3 ಬೆರಳಿಗೆ ವಿಭೂತಿ ಧರಿಸ್ಕೊಂಡು ಇದನ್ನು ಹೀಗೆ ಒರೆಸ್ಕೋಬೇಕು. ಹೀಗೆ ಒರೆಸ್ಕೊಂಡು ದೇವರನ್ನು ಜಪ ಮಾಡಬೇಕು. ಹೇಗೆ, ಈ ಬೆರಳನ್ನು ಇದೊಂದು ನಮ್ಮ ಮೂಗಿನ ನೇರಕ್ಕೆ ಇರಬೇಕು. ಈ ಕೈ ಹೀಗೆ ನಮ್ಮ ಮೂಗಿನ ನೇರಕ್ಕೆ ಇರಬೇಕು. ಇಲ್ಲಿರುತ್ತಲ್ವ ವಿಭೂತಿ ಧರಿಸ್ಕೊಂಡಿದ್ದೀರಲ್ವ, ಈ ವಿಭೂತಿಯಲ್ಲಿ ಕೌಂಟ್ ಮಾಡ್ಕೋಬೇಕು. ಹಾಗೆ ಇದು ಶಿವ ಮತ್ತು ಪಾರ್ವತಿ ಇವೆರಡು ಬಾಕ್ಸ್ ಆಯಿತಾ. ಇಲ್ಲಿಂದ ಪ್ರಾರಂಭ, ಇಲ್ಲಿಂದ ಎಣಿಸ್ರಿ. 1 2 3 4 5 6 7 8 9 10 11 12 12 9 ಸಾರಿ ಹಾಗೆ ಮಾಡಿದರೆ ಇದು ಶಿವ ಪಾರ್ವತಿಯವರ ಪ್ರದಕ್ಷಿಣಾಕಾರವಾಗಿ ನಾವು ಇವರನ್ನು ಪ್ರದಕ್ಷಿಣೆ, ಶಿವ ಪಾರ್ವತಿ ಪ್ರದಕ್ಷಿಣೆ ಮತ್ತು ಮಂತ್ರ ಜಪ 2 ಒಟ್ಟಿಗೆ ಆಯಿತು. ಇಲ್ಲಿಂದ ಶುರು ಮಾಡೋದು. 1 2 3 4 5 6 7 8 9 10 11 12 ಹೀಗೆ 9 ಸಾರಿ ಮಾಡಿ. ಈಗ 9 ಸಾರಿ ಮಾಡಾಗುತ್ತಲ್ವ, ಮಾಡಾದ್ಮೇಲೆ ಹೀಗೆ ನಮಸ್ಕಾರ ಮಾಡಿ ಹೀಗೆ ಮುಟ್ಟಿಸಿ ಜಪವನ್ನು ಮಾಡಿರ್ತಕ್ಕಂಥ ಬೆರಳನ್ನು ಹೀಗೆ ಮುಟ್ಟಿಸಿ ಅದನ್ನು ನಮ್ಮ ಹಣೆಗೆ ಹೀಗೆ ಧರಿಸ್ಕೊಳ್ಳೋದು. ಹಾಗೆ ಮುಟ್ಟಿಸ್ಕೊಳ್ಳೋದು. ಹಾಗೆ ಮುಟ್ಟಿಸ್ಕೊಂಡಾಗ ಏನಾಯಿತು, ಮಂತ್ರಶಕ್ತಿ ಭಗವಂತನ ಶಕ್ತಿ ಎರಡು ನಮ್ಮ ಹಣೆ ಮೇಲೆ ಬಂದಾಯಿತು. ಆಯಿತಾ. ಹೀಗೆ ನಮಸ್ಕಾರ ಮಾಡಿ ಹೀಗೆ ತಗೊಂಡು ನಮಸ್ಕಾರ ಇದನ್ನು ಧರಿಸ್ಕೊಂಡು ಅಲ್ಲಿಗೆ ಮಂತ್ರಶಕ್ತಿ ನಮಗೆ ಬಂದಾಯಿತು. ಆಮೇಲೆ ಇದನ್ನು ಹೂವನ್ನು ಹೀಗೆ ತೆಗೆದು 2 ಕಣ್ಣಿಗೆ ಮುಟ್ಟಿಸ್ಕೋಬೇಕು. ಅದಿಟ್ಟಿರಿ, ದೇವರಿಗೆ ಇಟ್ಟಿರಿ ಹೂವನ್ನು ನೀವು. ಆ ದೇವರ ನೀವು ತೆಗಿಬೇಡಿ ಆಯಿತಾ. ಆಮೇಲೆ ಈ ಅಕ್ಷತೆ ಇದೆಲ್ಲ ಇರುತ್ತಲ್ವ, ನೀವೇನು ತೆಗಿಯೋಕೆ ಹೋಗ್ಬೇಡಿ, ತೋರಿಸ್ತೀನಿ. ಹೀಗಿರುತ್ತಲ್ವ ಇದನ್ನೆಲ್ಲ ತೆಗೆದು
ಈ ಸ್ಟಾರ್ ಬರೆದಿರ್ತೀರಲ್ವ, ಇದನ್ನು ಫಸ್ಟು ಬಲಭುಜಕ್ಕೆ ಹೀಗೆ ಮುಟ್ಟಿಸ್ಕೋಬೇಕು. ಆಯಿತಾ? ಬಲಭುಜಕ್ಕೆ ಹೊಟ್ಟೆಗೆ ಹೀಗೆ ಮುಟ್ಟಿಸ್ಕೋಬೇಕು. ಆಮೇಲೆ ಹೀಗೆ ಇಟ್ಕೊಂಡು 1 ಸ್ಪೂನ್ ನೀರು ತಗೊಂಡು ಹಾಕ್ಕೊಂಡು ಹೀಗೆ 3 ಬಾರಿ ಹೀಗೆ ಮುಟ್ಟಿಸ್ಕೊಂಡು ಈ 2 ಬೆರಳಲ್ಲಿ ಹೀಗೆ ಇಟ್ಕೋಬೇಕು. ದೇವರನ್ನು ಹೀಗೆ ಇಟ್ಕೊಂಡು ಇಲ್ಲಿಗೆ ಮಧ್ಯ ಬೆರಳಿಗೆ ಬರಬೇಕು. ಹೀಗೆ ಬಂದು ಹೀಗೆ ಕುಡಿಬೇಕು. ಹೀಗೆ ಕುಡಿದಾದ್ಮೇಲೆ ಈ ಕೈ ಇರುತ್ತಲ್ಲ ಹೀಗೆ ಒರೆಸ್ಕೋಬೇಕು. ಮತ್ತು ವಿಭೂತಿ ತಗೊಂಡು ಇಲ್ಲಿಗೆ ಒರೆಸ್ಕೊಂಡು ಮತ್ತೆ ಲಿಂಗು ಇಟ್ಟು ಅದಕ್ಕೆ ವಿಭೂತಿ ಧರಿಸಿ ಒಂದು ಹೂವು ಇಟ್ಬಿಟ್ಟು ಊದ್ಬತ್ತಿ ಬೆಳಗ್ಗೆ ಆಮೇಲೆ ಕ್ಲೀನಾಗಿ ಒರೆಸ್ಬಿಟ್ಟು ಲಿಂಗನ್ನು ಕರಡಿಯೊಳಗೆ ಇಟ್ಕೋಬೇಕು. ಗೊತ್ತಾಯ್ತು ಇವಾಗ? ನೀವು ಹೀಗೆ ಇಟ್ಕೋಬೇಕು. ನಾನು ಹೇಳಿದ್ದಲ್ಲ ಮಂತ್ರ ಗೊತ್ತಾ ಯಾವುದು ಅಂತೇಳಿ? ಓಂ ನಮಃ ಶಿವಾಯ. ಅವ್ರು ಹೇಳ್ತಾರೆ ಬಾಯಿಬಿಟ್ಟು ಬಿಡಿ. ಹೇಳಬಾರ್ದು. ಇದು ಗುರುಪದೇಶ ಅಂತ ಮಂತ್ರ. ಅಂದರೆ ಈ ಮಂತ್ರನ ಓಂ ನಮಃ ಶಿವಾಯ, ಈ ಕಡೆ ಬಂದ್ಬಿಡು ಹಾಗೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಈ ಮಂತ್ರ. ಇದನ್ನು ಈ ಕೈ ಕಾಣಬಾರ್ದು. ಯಾವುದು ಜಪ ಮಾಡ್ತೀವಲ್ಲ ಈ ಕೈ ಹೀಗೆ ಕಾಣಬಾರ್ದು, ಹೇಗಿರಬೇಕು ಯಾವಾಗ. ಇದು ಪ್ರತಿನಿತ್ಯ ನೀವು ಮಾಡುವಾಗ. ಇದು ಮಾಡಿದ ಮೇಲೆ ನಿಮ್ಮ ಮನಸ್ಸೇ ಚೇಂಜ್ ಆಗುತ್ತೆ. ಆಯಿತಾ? ಶ್ರದ್ಧೆ ಭಕ್ತಿಯಿಂದ ಯಾರು ಮಾಡ್ತಾರೋ, ಭಗವಂತನ ಪೂಜೆ ಯಾರು ಮಾಡ್ತಾರೋ ಅವರಿಗೆ ವಿಶೇಷವಾದ ಮುಂದಾಲೋಚನೆ. ನಿನಗೇನು ಒಳ್ಳೆಯದಾಗುತ್ತೆ, ನಿನಗೇನು ತೊಂದರೆಗಳಾಗ್ತಿದೆ ಅದನ್ನೆಲ್ಲ ಮುಂದೆ ತಿಳಿಸ್ಕೊಡುತ್ತೆ. ಆಮೇಲೆ ನೀನು ಯಾರಿಗಾದ್ರೂ ಒಂದು ಮಾತು ಒಳ್ಳೆಯದಾಗಲಿ ಅಂತ ನೀನೇನಾದರೂ ಹೇಳಿದರೆ ಅವ್ರಿಗೆ ಖಂಡಿತ ಒಳ್ಳೆಯದಾಗುತ್ತೆ. ನೀನೇನಾದರೂ ಅವ್ರಿಗೆ ಒಳ್ಳೆಯದಾಗಲಿ ಅಂತ ₹1 ನಿನ್ನ ಕೈಯಿಂದ ಯಾರಿಗಾದ್ರೂ ನೀನು ಕೊಟ್ಟರೆ ಅದು ಇನ್ನೊಬ್ಬರೇ ತುಂಬ ಒಳ್ಳೆಯದಾಗುತ್ತೆ. ನಿನಗೂ ಒಳ್ಳೆಯದಾಗುತ್ತೆ, ಕೊಟ್ಟರಿಗೂ ಒಳ್ಳೆಯದಾಗುತ್ತೆ. ಆದ್ದರಿಂದ ಅಷ್ಟು ಪವರ್ಫುಲ್ಲು. ಈಗ ಗೊತ್ತಾಯ್ತಾ? ಹೇಗೆ ಇಟ್ಕೋಬೇಕು? ಇದು ನಮ್ಮ ಮೂಗಿನ